ಓಕೆ ಸ್ನೇಹಿತರೆ, ನಿನ್ನೆ ಒಂದಿಷ್ಟು ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡಿದೀವಿ. ಅದೇ ರೀತಿಯಾಗಿ ಇವತ್ತೊಂದಿಷ್ಟು ಪ್ರಾಬ್ಲಮ್ಸ್ ಅನ್ನ ಎವರೇಜ್ ಮೇಲೆ ಸಾಲ್ವ್ ಮಾಡೋಣ. ಓಕೆನಾ? ನೋಡಿ, ಕ್ವಶನ್ ಓದ್ಕೊಳ್ಳಿ ಮೊದಲು. 10 ವರ್ಷಗಳ ಹಿಂದೆ ಎ ಮತ್ತು ಬಿ ಯ ಸರಾಸರಿ ವಯಸ್ಸು 20 ವರ್ಷ ಮತ್ತು ಎ ಬಿ ಮತ್ತು ಸಿ ಯ ಪ್ರಸ್ತುತ ಸರಾಸರಿ ವಯಸ್ಸು 30 ವರ್ಷ. ಹಾಗಾದರೆ 5 ವರ್ಷಗಳ ನಂತರ ಸಿ ಯ ವಯಸ್ಸು ಎಷ್ಟು ಅಂತ ಕೇಳಿದಾನೆ. ಸೊ ಸಿ ಯ ವಯಸ್ಸು ಅಂದ್ರೆ ಇಲ್ಲಿ ನೋಡಿ, ಫಸ್ಟ್ 10 ವರ್ಷಗಳ ಹಿಂದೆ ಎ ಮತ್ತು ಬಿ ಯ ಸರಾಸರಿ ವಯಸ್ಸು ಎಷ್ಟೈತಿ? 20 ವರ್ಷ ಐತಿ. ಎ ಮತ್ತು ಬಿ ಯ ಪ್ರಸ್ತುತ ವಯಸ್ಸಿಗೆ ಬರ್ಬೇಕು ನಾವೀಗ. ಇಲ್ಲೇನದ ಪ್ರಸ್ತುತದ ಕಂಡುಹಿಡಿಬೇಕು. ಎ ಮತ್ತು ಬಿ ಯ ಪ್ರಸ್ತುತ ವಯಸ್ಸು ಬೇಕು ಅಂತ ಹೇಳಿ ನಾವೇನ್ ಮಾಡ್ತೀವಿ? 20 ವರ್ಷ ಸರಾಸರಿ ಕೊಟ್ಟಾನ. ಪ್ರಸ್ತುತ ಬೇಕಂದ್ರೆ 10 ವರ್ಷ ಬರ್ಬೇಕ ನಾವು. ಸೊ ಟೋಟಲ್ ಪ್ರಸ್ತುತ ಎಷ್ಟಾಗತ್ತೆ? ಎ ಮತ್ತು ಬಿ ಯ ಪ್ರಸ್ತುತ ವಯಸ್ಸು, ಎ ಮತ್ತು ಬಿ ಯ ಪ್ರಸ್ತುತ ವಯಸ್ಸು, ಪ್ರಸ್ತುತ ಸರಾಸರಿ ವಯಸ್ಸು ಎಷ್ಟಾಗತ್ತೆ? 20 ಪ್ಲಸ್ 10 30 ಆಗತ್ತ. ಓಕೆ, 30 ಅಂದ್ರೆ ಯಾವ ತರ ಬರಿತೀವಿ? ಎ ಪ್ಲಸ್ ಬಿ ಡಿವೈಡೆಡ್ ಬೈ 2 ಈಸ್ ಈಕ್ವಲ್ ಟು 30. ಸರಾಸರಿ ಹೇಳೋಣ. ಓಕೆನಾ? ಸೊ ಎ ಮತ್ತು ಬಿ ವಯಸ್ಸು ಎಷ್ಟಾಗತ್ತೆ? 60 ವರ್ಷ ಆಯ್ತಾ? ಇದಕ್ಕೆ ಇಕ್ವೇಶನ್ ನಂಬರ್ 1 ಅನ್ರಿ. ಓಕೆ, ನೆಕ್ಸ್ಟ್ ಇದು ಮುಗೀತು. ನೆಕ್ಸ್ಟ್ ಬರಿ, ಎ ಬಿ ಮತ್ತು ಸಿ ಯ ಪ್ರಸ್ತುತ ಸರಾಸರಿ ವಯಸ್ಸು 30 ವರ್ಷ ಅಂದ. ಪ್ರಸ್ತುತನೇ ಕೊಟ್ಬಿಟ್ಟಿದ್ದಾನೆ ಅವನು. ಓಕೆನಾ? ಪ್ರಸ್ತುತನೇ ಕೊಟ್ಟಿದ್ದಾನೆ ಅಂತ ಹೇಳಿದ್ರೆ ಯಾವುದು ಹಿಂದೂ ಕೊಟ್ಟಿಲ್ಲ, ಮುಂದೂ ಕೊಟ್ಟಿಲ್ಲ. ಸೊ ಪ್ರಸ್ತುತ ಅಂದ್ರೆ ಪ್ರಸ್ತುತ ತಗೊಂಡ್ಬಿಡಿ. ಎ ಪ್ಲಸ್ ಬಿ ಪ್ಲಸ್ ಸಿ ಟೋಟಲ್ ಎಷ್ಟು ಜನ ಇದ್ದಾರೆ? 3 ಜನ. ಅವ್ರ ವಯಸ್ಸು ಎಷ್ಟಿದೆ? 30 ವರ್ಷ. ಓಕೆ, ಹಂಗಾದ್ರೆ ಎ ಪ್ಲಸ್ ಬಿ ಪ್ಲಸ್ ಸಿ ಯ ವಯಸ್ಸು ಎಷ್ಟಾಗತ್ತೆ? 90 ವರ್ಷ ಆಗತ್ತಾ? ಇದಕ್ಕ ಇಕ್ವೇಶನ್ ನಂಬರ್ 2 ಅಂದ್ರೆ. ಸೊ ಜಸ್ಟ್ ಇದನ್ನ ನೋಡಿದ ತಕ್ಷಣ ಗೊತ್ತಾಗ್ಬಿಡ್ಬೇಕು ಸಿ ವಯಸ್ಸು ಯಾವಾಗ ಬರುತ್ತೆ. ಇದನ್ನ ಇದ್ರೊಳಗೆ ಕಳೆದ್ ಬಿಟ್ರೆ ಸಿ ವಯಸ್ಸು ಬರುತ್ತಾ? ಓಕೆನಾ? ಸೊ ಕಳೆದ್ ಬಿಡ್ರಿ. ಅದನ್ನ ಹೆಂಗ್ ಕಳಿತೀರಿ? ಇಕ್ವೇಶನ್ ನಂಬರ್ 2 ಮೈನಸ್ ಇಕ್ವೇಶನ್ ನಂಬರ್ 1 ಮಾಡಿ. ಸೊ ಇಕ್ವೇಶನ್ ನಂಬರ್ 2 ಏನೈತಿ? ಎ ಪ್ಲಸ್ ಬಿ ಪ್ಲಸ್ ಸಿ ಈಸ್ ಈಕ್ವಲ್ ಟು ಎಷ್ಟಿದೆ? 90 ಇದೆನಾ? ನೆಕ್ಸ್ಟ್ ಇದನ್ನ ಕಳಿಬೇಕಂತ ಹೇಳಿದೆ. ಎ ಪ್ಲಸ್ ಬಿ ಈಸ್ ಈಕ್ವಲ್ ಟು ಎಷ್ಟಿದೆ? 60 ಇದೆ. ಕಳಿಯೋದಂದ್ರೆ ಏನು? ಇದಕ್ಕೆ ಅಪೋಸಿಟ್ ಸೈನ್, ಇದಕ್ಕೆ ಇದ್ರ ಅಪೋಸಿಟ್ ಸೈನ್ ತಗೊಂಡ್ರೆ ಏನಾಗತ್ತೆ? ಇದು ಕ್ಯಾನ್ಸಲ್ ಆಯ್ತಾ? ಸೊ ಕ್ಯಾನ್ಸಲ್ ಆಯ್ತು ಅಂತ ಹೇಳಿದ್ರೆ ಇಲ್ಲಿ ಕಳಿಬೇಕಾ? ಇಲ್ಲಿ ಹೇಳಿದ್ದು ಎಷ್ಟಾಯ್ತು? ಸಿ ಯ ವಯಸ್ಸು 30 ವರ್ಷ ಆಯ್ತು. ಆದ್ರೆ ಕ್ವಶನ್ ಏನಂದಿದ್ದಾನೆ? ಹಾಗಾದರೆ 5 ವರ್ಷಗಳ ನಂತರ ಸಿ ಯ ವಯಸ್ಸು ಎಷ್ಟು? 5 ವರ್ಷಗಳ ನಂತರ ಅಂತಂದ್ರೆ ಏನು? ಸಿ ಈಸ್ ಈಕ್ವಲ್ ಟು 30 ಪ್ಲಸ್ 5. ಸೊ ಸಿ ಈಸ್ ಈಕ್ವಲ್ ಟು ಎಷ್ಟು ವರ್ಷ ಆಗತ್ತೆ? 35 ವರ್ಷ ಆಗತ್ತೆ. ಓಕೆನಾ? ಇದು ಒಂದು ಪ್ರಾಬ್ಲಮ್. ಎರಡನೇ ಪ್ರಾಬ್ಲಮ್ ನೋಡಿ. ನೆಕ್ಸ್ಟ್ ಪ್ರಾಬ್ಲಮ್ 12ನೇ ಪ್ರಾಬ್ಲಮ್. ಹನ್ನೆರಡನೇ ಪ್ರಾಬ್ಲಮ್ 30 ವಿದ್ಯಾರ್ಥಿಗಳ ಸರಾಸರಿ ಅಂಕಗಳು 45 ಆದರೆ ಅದರಲ್ಲಿ ಎರಡು ತಪ್ಪುಗಳು ಕಂಡು ಬಂದವು. ಆ ಅಂಕಗಳನ್ನು ಸರಿಪಡಿಸಿದಾಗ ಒಬ್ಬ ವಿದ್ಯಾರ್ಥಿಗೆ 45 ಹೆಚ್ಚು ಅಂಕಗಳು
45 ಹೆಚ್ಚು ಅಂಕಗಳು ಇನ್ನೊಬ್ಬ ವಿದ್ಯಾರ್ಥಿಗೆ ಇನ್ನೊಬ್ಬ ವಿದ್ಯಾರ್ಥಿಗೆ 15 ಕಡಿಮೆ ಅಂಕಗಳು 15 ಕಡಿಮೆ ಅಂಕಗಳು ಬಂದವು 15 ಕಡಿಮೆ ಅಂಕಗಳು ಬಂದವು ಹಾಗಾದರೆ ಸರಿಪಡಿಸಿದ ಅಂಕಗಳ ಸರಾಸರಿ ಎಷ್ಟು? ಹಾಗಾದ್ರೆ ಸರಿಪಡಿಸಿದ ಅಂಕಗಳ ಸರಾಸರಿ ಎಷ್ಟು? ಓಕೆನಾ? ಕ್ವಶನ್ ನೋಡಿ, ಕ್ವಶನ್ ಅರ್ಥ ಮಾಡ್ಕೊಳ್ಳೋದು ಏನಂದಾನ, 30 ವಿದ್ಯಾರ್ಥಿಗಳ ಸರಾಸರಿ ಅಂಕ 45 ಅಂತ ಹೇಳ. ಅಂದ್ರೆ ಕ್ಲಾಸ್ ಒಳಗಡೆ ಇರೋದು 30 ವಿದ್ಯಾರ್ಥಿಗಳು. ಅದ್ರೊಳಗಡೆ ಕ್ಯಾಲ್ಕುಲೇಷನ್ ಮಾಡೋದ್ರೊಳಗ ಅಂದ್ರೆ ವ್ಯಾಲ್ಯೂಯೇಷನ್ ಮಾಡೋದ್ರೊಳಗೆ 2 ತಪ್ಪು ಕಂಡು ಬಂದವು. ಯಾವ ತಪ್ಪುಗಳು ಅಂತಂದ್ರೆ, ಒಬ್ಬ ವಿದ್ಯಾರ್ಥಿಗೆ 45 ಜಾಸ್ತಿ ಮಾರ್ಕ್ಸ್ ಬಂದೈತಿ, ಇನ್ನೊಬ್ಬ ವಿದ್ಯಾರ್ಥಿಗೆ 15 ಮಾರ್ಕ್ಸ್ ಕಡಿಮೆ ಬಂದೈತೆ. ಸೊ ಹಂಗಾದ್ರೆ ಸರಿಪಡಿಸಿದ ಮೇಲೆ ಎಲ್ಲ ಎಷ್ಟು, ಒಬ್ಬ ವಿದ್ಯಾರ್ಥಿ 45 ಬಂದೈತಿ, ಇನ್ನೊಬ್ಬ ವಿದ್ಯಾರ್ಥಿಗೆ 15 ಬಂದೈತಿ ಅಂತ ಹೇಳಿ ಸರಿಪಡಿಸಿದ ಮೇಲೆ ಅದರ ಸರಾಸರಿ ಎಷ್ಟು ಅಂತ ಕೇಳಿದಾನೆ. ಓಕೆನಾ? ಸೊ ಫಸ್ಟ್ ಏನ್ ಮಾಡ್ರಿ, 30 ವಿದ್ಯಾರ್ಥಿಗಳ ಸರಾಸರಿ ಅಂಕ ಎಷ್ಟು ಅಂದಿದ್ದಾನೆ? 45. 30 ಇಂಟು 45 ಎಷ್ಟಾಗತ್ತೆ? ಇದು ಮಲ್ಟಿಪ್ಲೈ ನೋಡಿ, 3 4 12, 3 5 15, 0 0 1350 ಆಯ್ತಾ? ಸೊ ಇದು ಎಷ್ಟಾಯ್ತು? 1350 ಆಯ್ತು. ಓಕೆ, ನೆಕ್ಸ್ಟ್ ನೋಡ್ರಿ, ಇಲ್ಲಿ ಒಬ್ಬ ವಿದ್ಯಾರ್ಥಿಗೆ 45 ಅಂಕಗಳು ಹೆಚ್ಚಿಗೆ ಬಂದಿವೆ ಅಂದ್ರೆ ಇದ್ರ ಅರ್ಥ ಏನು, ನನಗೆ ಎಕ್ಚುಲ್ ಬರ್ಬೇಕಾಗಿದ್ದು 100 ಮಾರ್ಕ್ಸ್ ಬರ್ಬೇಕು. ನನಗೆ ಬಂದಿದ್ದು ಎಷ್ಟು? 145 ಬಂದವು. ಅಂದ್ರೆ ನನಗೆ ಬರ್ಬೇಕಾಗಿದ್ದು 100. 45 ನಾವು ಕೂಡಿಸ್ತೀವೋ ಕಳಿತೀವೋ? ಪಕ್ಕ ಕಳಿಲೇಬೇಕಲ್ಲ. ಓಕೆನಾ? ಸೊ ಟೋಟಲ್ ಅಂಕದೊಳಗಡೆ -45 ಮಾಡ್ತೇನೆ. ಇನ್ನೊಬ್ಬ ವಿದ್ಯಾರ್ಥಿ ನೋಡಿಲಿ, ಇನ್ನೊಬ್ಬ ವಿದ್ಯಾರ್ಥಿಗೆ 15 ಅಂಕಗಳು ಕಡಿಮೆ ಬಂದವು. ಅಂದ್ರೆ ಇದ್ರ ಅರ್ಥ ಏನು, ನನಗೆ ಎಕ್ಚುಲ್ 100 ಮಾರ್ಕ್ಸ್ ಬರ್ಬೇಕಾಗಿತ್ತು. ನನಗೆ ಹಾಕಿದ್ದು ಎಷ್ಟು ಮಾರ್ಕ್ಸ್ ಹಾಕ್ಯಾರ? ಬರೀ 85 ಮಾರ್ಕ್ಸ್ ಹಾಕ್ಯಾರ. ಅದು ನನಗೆ ಎಷ್ಟು ಮಾರ್ಕ್ಸ್ ಬರ್ಬೇಕಿನ್ನು? 15 ಮಾರ್ಕ್ಸ್ ಬರ್ಬೇಕು ಅಂದ್ರೆ ಪ್ಲಸ್ ಇದು ಎಷ್ಟಾಗುತ್ತೆ? ಪ್ಲಸ್ 15. ಓಕೆನಾ? ಪ್ಲಸ್ 15 ಆಯ್ತು. ಓಕೆ, ಈಗ ನೋಡಿ 1350 45ರಾಗ 15 ಕಳೆದ್ರೆ ಎಷ್ಟು? 30. 30 ಅಂದ್ರೆ ಇದು -30 ಆಗುತ್ತೆ. ಓಕೆನಾ? 1350 30 ಕಳೆದ್ರೆ ಎಷ್ಟು? 1320 ಈಸ್ ಈಕ್ವಲ್ ಟು 1320 ಆಯ್ತು. ಆದ್ರೆ ಕೇಳಿದ್ದೆ ಯಾವುದು? ಸರಿಪಡಿಸಿದ ಅಂಕ ಎಷ್ಟು ಅಂತ ಕೇಳಿದ್ರೆ 1320 ಅಂತ ಬರೀತಿದ್ವಿ. ಬಟ್ ಅವ ಕೇಳಿದ್ದು ಸರಿಪಡಿಸಿದ ಅಂಕಗಳ ಸರಾಸರಿ ಎಷ್ಟು ಅಂತ ಕೇಳಿದಾನೆ. ಸರಾಸರಿ ಅಂದ್ರೆ ಟೋಟಲ್ ವಿದ್ಯಾರ್ಥಿಗಳು ಎಷ್ಟಿದ್ದಾರೆ? 30 ಜನ ಇದಾರ. ಸೊ 1320 ಡಿವೈಡೆಡ್ ಬೈ 30. 3 4 12 ಅಗೇನ್ 3 4 12. ಅಂದ್ರೆ ಸರಿಪಡಿಸಿದ ಮೇಲೆ ಎಲ್ಲಾ 30 ವಿದ್ಯಾರ್ಥಿಗಳ ಸರಾಸರಿ ಅಂಕ ಎಷ್ಟು ಬರುತ್ತೆ ಅಂತ ಹೇಳಿದ್ರೆ 44 ಬರುತ್ತೆ. ತಪ್ಪು ಮಾಡಿದಾಗ ನಮ್ ಸರಾಸರಿ ಎಷ್ಟಿತ್ತು? 45 ಇತ್ತು. ಅಂದ್ರೆ 1% ಕಡಿಮೆ ಆಗತ್ತೆ. ಓಕೆನಾ? ಸೊ ನೆಕ್ಸ್ಟ್ ಕ್ವಶನ್ ನೋಡಿ. ನೆಕ್ಸ್ಟ್ ಕ್ವಶನ್, ಒಂದು ಶಾಲೆಯ 12ನೇದ್ದು, ಒಂದು ಶಾಲೆಯ ಸರಾಸರಿ ವಯಸ್ಸು 19 ವರ್ಷ. ಒಂದು ಶಾಲೆಯ ಸರಾಸರಿ ವಯಸ್ಸು 19 ವರ್ಷ. ಅದರಲ್ಲಿ ಹುಡುಗರ ಸರಾಸರಿ ವಯಸ್ಸು
ಅದರಲ್ಲಿ ಹುಡುಗರ ಸರಾಸರಿ ವಯಸ್ಸು 20 ವರ್ಷ ಮತ್ತು ಹುಡುಗಿಯರ ಸರಾಸರಿ ವಯಸ್ಸು 17 ವರ್ಷ ಆದರೆ ಅದರಲ್ಲಿ ಒಂದು ಶಾಲೆಯ ಸರಾಸರಿ ವಯಸ್ಸು 19 ವರ್ಷ, ಅದರಲ್ಲಿ ಹುಡುಗರ ಸರಾಸರಿ ವಯಸ್ಸು 20 ಮತ್ತು ಹುಡುಗಿಯರ ಸರಾಸರಿ ವಯಸ್ಸು 17 ಆದರೆ ಎಷ್ಟು ಜನ ಹುಡುಗಿಯರಿದ್ದಾರೆ? ಎಷ್ಟು ಜನ ಹುಡುಗಿಯರಿದ್ದಾರೆ? ಒಂದು ಕಂಡೀಷನ್ ಕೊಟ್ಟಾನೆ. ಏನು? ನೋಟ್. ಹುಡುಗರ ಸಂಖ್ಯೆ 20. ಓಕೆನಾ? ಹುಡುಗರ ಸಂಖ್ಯೆ ಎಷ್ಟತ್ತು ಕೊಟ್ಟಾನ? 20 ಕೊಟ್ಬಿಟ್ಟಿದ್ದಾನೆ. ಓಕೆ, ನೋಡಿ ಪರಿಹಾರ ಏನು? ಹೆಂಗ್ ಮಾಡೋದು? ಒಂದು ಶಾಲೆಯ ಸರಾಸರಿ ವಯಸ್ಸು 19 ವರ್ಷ. 19 ವರ್ಷ ಶಾಲೆಯ ಸರಾಸರಿ ವಯಸ್ಸು ಅಂತಂದ್ರೆ ಏನು? ಅದರಲ್ಲಿ ಹುಡುಗರು ಇರ್ತಾರೆ ಮತ್ತು ಹುಡುಗಿಯರು ಇರ್ತಾರೆ. ಓಕೆನಾ? ಒಂದು ಶಾಲೆಯ ಸರಾಸರಿ ವಯಸ್ಸು, ಇವ್ರದ್ದು ಯಾರದಾರ ಇಲ್ಲಿ? ಬಾಯ್ಸು ಅದಾರ ಪ್ಲಸ್ ಗರ್ಲ್ಸು ಅದಾರ. ಓಕೆನಾ? ಈಸ್ ಈಕ್ವಲ್ ಟು ಹುಡುಗರ ಸರಾಸರಿ ವಯಸ್ಸು ಎಷ್ಟು ಕೊಟ್ಟಾನ? 20. ಯಾರ್ದಿದು? ಬಾಯ್ಸ್ ಆಯ್ತು. ನೆಕ್ಸ್ಟ್, ಹುಡುಗಿಯರ ಸರಾಸರಿ ವಯಸ್ಸು ಎಷ್ಟು ಕೊಟ್ಟಾನ? 17 ಗರ್ಲ್ಸ್ ಕೊಟ್ಟಾನ. ಇಕ್ವೇಶನ್ ಬಿಡಿಸ್ಬಿಡ್ರಿ. ಇಕ್ವೇಶನ್ ಹೆಂಗ್ ಬಿಡಿಸ್ತೀರಿ? 19 ಬಾಯ್ಸ್ ಆದ್ರು ಪ್ಲಸ್ 20 ಗರ್ಲ್ಸ್ ಆದ್ರು ಈಸ್ ಈಕ್ವಲ್ ಟು 20 ಬಾಯ್ಸ್ ಆದ್ರು ಪ್ಲಸ್ 17 ಗರ್ಲ್ಸ್ ಆದ್ರು. ಈಗ 20 ಬಾಯ್ಸ್ ಒಳಗಡೆ 19 ಬಾಯ್ಸ್, ಇದನ್ನ ಈ ಕಡೆ ಕಳಿಸಿದ್ರೆ ಏನಾಗತ್ತೆ? 1 ಬಾಯ್ ಈಸ್ ಈಕ್ವಲ್ ಟು ಏನಾಗತ್ತೆ? 3 ಗರ್ಲ್ಸ್ ಆಗ್ತಾರ. ಓಕೆನಾ? 3 ಜನ ಗರ್ಲ್ಸ್ ಆಗ್ತಾರೆ. ಸಾರಿ, ಇದು 19 ಗರ್ಲ್ಸ್. ಇದು ಓಕೆನಾ? 19 ಗರ್ಲ್ಸ್, 19 ಬಾಯ್ಸ್, 19 ಗರ್ಲ್ಸ್ ಅಲ್ಲ. 19 ಗರ್ಲ್ಸ್ ಈಸ್ ಈಕ್ವಲ್ ಟು, ಅಂದ್ರೆ ಗರ್ಲ್ಸ್ ಎಷ್ಟಾಗ್ತಾರೆ? 2 ಜನ ಗರ್ಲ್ಸ್ ಆಗ್ತಾರೆ. ಸೊ 2 ಜನ ಗರ್ಲ್ಸ್ ಆಗ್ತಾರೆ ಅಂತ ಹೇಳಿದ್ರೆ ನೋಟ್ ಏನ್ ಕೊಟ್ಟಾನ ಅದನ್ನ ನೆನ್ಪಿಟ್ಕೊಳ್ಳಿ. ಹುಡುಗರ ಸಂಖ್ಯೆ ಎಷ್ಟೈತೆ? 1 ಬಾಯ್ ಅಂತಂದ್ರೆ ಎಷ್ಟು? ಇಲ್ಲಿ 1 × 20 ಅಂತ ಬರೀಬಹುದಾ? ಈಸ್ ಈಕ್ವಲ್ ಟು 2 ಗರ್ಲ್ಸ್. ಆದ್ರೆ ಗರ್ಲ್ಸ್ ಸಂಖ್ಯೆ ಎಷ್ಟೈತೆ? 2 1 2 ಎಷ್ಟು ಜನ ಹುಡುಗಿಯರು? ಅದರಲ್ಲಿ 10 ಜನ ಹುಡುಗಿಯರಿದ್ದಾರೆ. ಓಕೆನಾ? ಇದು ಒಂದು ಮೆಥಡ್. ಇದು ನಿಮಗೆ ತಿಳಿದ್ರೆ ನೋಡಿ ಯಾವ ತರ ಬಿಡಿಸ್ತೀರಾ ಅಂತ. ಇನ್ನೂ ಒಂದು ಮೆಥಡ್ ನೋಡಿ. ಮಿಕ್ಸರ್ ಅಲಿಗೇಷನ್ ಮೇಲೆ. ಮಿಕ್ಸರ್ ಅಲಿಗೇಷನ್ ಅಂದ್ರೆ ಮಿಶ್ರಣಗಳ ಮೇಲೆ ಯಾವ ತರ ಅಲ್ಲಿ ತಗೊಂಡ್ ಬಿಡಿಸ್ಬೇಕಂತ. ಓಕೆ, ಆರ್ ಮೆಥಡ್. ಇದನ್ನ ಹೆಂಗ್ ಬಿಡಿಸ್ಬೋದು? ಒಂದು ಶಾಲೆಯ ಸರಾಸರಿ ವಯಸ್ಸು 19 ಅಂದ್ರೆ ನಾನು ಇಲ್ಲಿ ಏನ್ ಬರೀತೀನಿ? ಬಾಯ್ಸ್ ಇಲ್ಲಿ ಬರೀತೀನಿ, ಗರ್ಲ್ಸ್ ಇಲ್ಲಿ ಬರೀತೀನಿ. ಹೌದಾ? ಬಾಯ್ಸು ಮತ್ತು ಗರ್ಲ್ಸ್, ಬಾಯ್ಸ್ ಎಷ್ಟೈತಿ? ಹುಡುಗರ ಸರಾಸರಿ ವಯಸ್ಸು ಬಾಯ್ಸ್ 20 ಐತೆ. ನೆಕ್ಸ್ಟ್, ಹುಡುಗಿಯರ ಸರಾಸರಿ ವಯಸ್ಸು ಎಷ್ಟೈತಿ? 17 ಐತೆ. ಓಕೆ, ಇವ್ರಿಬ್ಬರದು ಸರಾಸರಿ ಎಷ್ಟೈತಿ? 19 ಅಂತ ನಾ ಸೆಂಟರ್ ಬರೆದು ಬಿಡ್ತೇನೆ. 19 ಅಂತ ಬರದ್ರೆ ಅಂತ ಹೇಳಿದ್ರೆ 19 ಒಳಗೆ 17 ಕಳೆದ್ರೆ ಎಷ್ಟು? 2. ನೆಕ್ಸ್ಟ್ 20 ಒಳಗೆ 19 ಕಳೆದ್ರೆ ಎಷ್ಟು? 1 ಅಂತ ಹೇಳಿದ್ರೆ ಹುಡುಗರ ಸಂಖ್ಯೆ ಕೊಟ್ಟಾನವ. ಹುಡುಗರ ಸಂಖ್ಯೆ ಬಾಯ್ಸ್ ಎಷ್ಟು ಪಾರ್ಟ್ ಐತೆ? 2 ಪಾರ್ಟ್ ಐತೆ. ಸೊ 2 ಪಾರ್ಟಿಗೆ 20 ಆಯ್ತು. ಓಕೆ, ಕೇಳಿದ್ದ ಯಾರ್ದು ಕೇಳೋಣ? ಹುಡುಗಿಯರ್ದು ಕೇಳೋಣ. 1 ಪಾರ್ಟಿಗೆ ಎಷ್ಟಾಗುತ್ತೆ? ಇದನ್ನ ಸ್ವಲ್ಪ ನೆನಪಿಟ್ಕೊಳ್ಳಿ. ಇದನ್ನ ಹೇಳೋದನ್ನ ಮುಂದೆ ಎಲ್ಲಾ ಪ್ರಾಬ್ಲಮ್ ಒಳಗಡೆನು ನಾನು ಇದನ್ನೇ ಫಾಲೋ ಆಗೋದು. ಹೆಂಗೆ? 2 ಪಾರ್ಟಿ 20 ಆಯ್ತು ಅಂತ ಹೇಳಿದ್ರೆ 1 ಪಾರ್ಟಿ ಕಡಿಮೆ ಆಗುತ್ತೆ ಹೆಚ್ಚಿಗೆ ಆಗುತ್ತೆ? ಡೆಫಿನೆಟ್ಲಿ ಕಡಿಮೆ ಆಗ್ಲೇಬೇಕಾ? ಸೊ ಕಡಿಮೆ ಅಂತಂದ್ರೇನು? ಕಡಿಮೆ ಬೈ ಹೆಚ್ಚು. ಇಲ್ಲಿ ಏನ್ ತಗೋತೀನಿ? ಕಡಿಮೆ ಡಿವೈಡೆಡ್ ಬೈ ಹೆಚ್ಚು.
ಓಕೆ, ಕಡಿಮೆ ಯಾವ್ದೈತಿ? ಒಂದೈತೆ, ಡಿವೈಡೆಡ್ ಬೈ 2 ಐತೆ, ಇಂಟು 20 ಈಸ್ ಈಕ್ವಲ್ ಟು ಎಷ್ಟಾಯ್ತು? 10 ಜನ ಹುಡುಗಿಯರು. ಓಕೆನಾ? ನಿಮ್ಗೆ ಯಾವ ಮೆಥಡ್ ಇಷ್ಟ ಆಗುತ್ತೋ ಅದನ್ನ ಫಾಲೋ ಅಪ್ ಆಗ್ತಾ ಹೋಗಿ. ನೆಕ್ಸ್ಟ್ ಪ್ರಶ್ನೆ, ಹನ್ನೆರಡನೇ ಪ್ರಶ್ನೆ, ಸಾರಿ 13ನೇದ್ದು. 14ನೇ ಪ್ರಶ್ನೆ ನೋಡಿ. 14ನೇ ಪ್ರಶ್ನೆ ಹೆಂಗೆ ಅಂತ ಹೇಳಿದ್ರೆ 14th ಒನ್, 150 ವಿದ್ಯಾರ್ಥಿಗಳ ಸರಾಸರಿ ತೂಕ 150 ವಿದ್ಯಾರ್ಥಿಗಳ ಸರಾಸರಿ ತೂಕ 60 ಕೆಜಿ. ಅದರಲ್ಲಿ ಹುಡುಗರ ಸರಾಸರಿ ತೂಕ 70 ಕೆಜಿ ಹಾಗೂ ಹುಡುಗಿಯರ ಸರಾಸರಿ ತೂಕ 55 ಕೆಜಿ. ಹಾಗಾದರೆ ಎಷ್ಟು ಜನ ಹುಡುಗರಿದ್ದಾರೆ? ಓಕೆನಾ? ನೋಡಿ, ಸ್ವಲ್ಪ ಟಫ್, ಇಲ್ಲಿತ ಸ್ವಲ್ಪ ಟಫ್ ಪ್ರಾಬ್ಲಮ್ ಸ್ಟಾರ್ಟ್ ಆಗತ್ತಾ? ಓಕೆನಾ? ಕ್ವಶನ್ ಅರ್ಥ ಮಾಡ್ಕೊಳ್ಳಿ ಮೊದಲು. ಏನಂದಿದ್ದಾನೆ? 150 ವಿದ್ಯಾರ್ಥಿಗಳ ಸರಾಸರಿ ತೂಕ 60 ಕೆಜಿ ಅಂತ ಹೇಳಿದಾನೆ. ಓಕೆ, 150 ವಿದ್ಯಾರ್ಥಿಗಳ ಸರಾಸರಿ ತೂಕ ಎಷ್ಟೈತಿ? 60 ಕೆಜಿ ಇದೆ. ನೆಕ್ಸ್ಟ್, ಅದರಲ್ಲಿ ಹುಡುಗರ ಸರಾಸರಿ ತೂಕ 70 ಕೆಜಿ ಇದೆ, ಮತ್ತೆ ಹುಡುಗಿಯರ ಸರಾಸರಿ ತೂಕ 55 ಕೆಜಿ ಐತಿ. ಹಂಗಿದ್ರೆ ಹುಡುಗರ ಸಂಖ್ಯೆಯನ್ನ ನಾನು ಕಂಡುಹಿಡಿಬೇಕು. ಹುಡುಗರ ಸಂಖ್ಯೆ ಹೆಂಗ್ ಕಂಡುಹಿಡಿತೇವೆ? ಒಟ್ಟು ವಿದ್ಯಾರ್ಥಿಗಳು ಎಷ್ಟಿದಾರಪ್ಪ? 150 ಇಂಟು ಎಷ್ಟಾಗತ್ತಿದು? 60 ಕೆಜಿನ ಒಟ್ಟು ವಿದ್ಯಾರ್ಥಿಗಳು. ಇಲ್ಲಿ ಹೆಂಗ್ ಬರೀತೀರಿ? ಹುಡುಗರ ಸರಾಸರಿ ತೂಕ 70. ಫಸ್ಟ್ ಹುಡುಗಿಯಾರ್ದು ಬರ್ಕೋರಿ. ಹುಡುಗಿಯಾರು ಎಷ್ಟು ಜನ ಅಂತ ಗೊತ್ತಿಲ್ಲ. ಆ ಹುಡುಗಿಯಾರ್ದು ನಾನು ಏನಂತ ತಗೋತೀನಿ? ಗರ್ಲ್ಸ್ ಅಂತ ತಗೋತೀನಿ. ಪ್ಲಸ್ ಹುಡುಗರ ಸರಾಸರಿ ತೂಕ ಎಷ್ಟೈತಿ? 70 ಐತೆ. ಆಲ್ರೆಡಿ ಇದ್ರೊಳಗೆ 55 ಗರ್ಲ್ಸ್ ಮೀನ್ಸ್ ಗರ್ಲ್ಸ್ ನ ಜಿ ಅಂತ ತಗೊಂಡಿನಿ. 150 ಒಳಗಡೆ ಗರ್ಲ್ಸ್ ಅನ್ ಕಳೆದ್ರೆ ಯಾರ್ದು ಬರುತ್ತೆ? ಹುಡುಗರದು ಬರ್ತೈತೆ, ಹೌದಿಲ್ಲ? ಜಿ ಅಂತಂದ್ರೆ ಏನು? ಗರ್ಲ್ಸ್ ದ ಸಂಖ್ಯೆ, ಜಿ ಅಂತ ತಗೋತೀನಿ. ಸೊ 150 ಒಳಗಡೆ ಗರ್ಲ್ಸ್ ಅನ್ ಕಳೆದ್ರೆ ಎಷ್ಟು ಬರ್ತಾರೆ? ಹುಡುಗರ ಸರಾಸರಿ ತೂಕ ಅಂತ ಹೇಳಿನಿಲ್ಲ. ಹುಡುಗರ ಸರಾಸರಿ ತೂಕ ಎಷ್ಟಂದನ? 70 ಕೆಜಿ. ಹುಡುಗರದು ಬೇಕಾದ್ರೆ ಏನ್ ಮಾಡ್ತೀರಿ? 150 ಒಳಗಡೆ ಹುಡುಗಿಯರ್ದು ಕಳೆದು ಬಿಡ್ತೀನಿ, ಹುಡುಗರದು ಬರುತ್ತೆ. ಓಕೆ, ಇದು ಎಷ್ಟಾಗತ್ತೆ? 9000 ಆಗತ್ತ. ಈಸ್ ಈಕ್ವಲ್ ಟು 55 ಜನ ಗರ್ಲ್ಸ್ ಪ್ಲಸ್ 10,500 ಮೈನಸ್ 70 ಜಿ. ಓಕೆ, 55 ಮೈನಸ್ 70 ಟೋಟಲ್ ಎಷ್ಟಾಗತ್ತೆ? ಟೋಟಲ್ ಎಷ್ಟಾಗತ್ತೆ? 20 ಆತೈತೆ. ನೆಕ್ಸ್ಟ್ ಏನ್ ಮಾಡ್ತೀರಿ? ಇದು 9000 ಈ ಕಡೆ ತಗೊಂಬರಿ. ಮೈನಸ್ 10,500 ಈಸ್ ಈಕ್ವಲ್ ಟು ಮೈನಸ್ 55 ಒಳಗಡೆ 70 ಕಳೆದ್ರೆ ಎಷ್ಟು? 15 ಮೈನಸ್ 15 ಜಿ ಆಯ್ತು. 9000 ಒಳಗಡೆ ಮೈನಸ್ 10,500 ಕಳೆದ್ರೆ 1,500 ಮೈನಸ್ 1500 ಈಸ್ ಈಕ್ವಲ್ ಟು ಮೈನಸ್ 15 ಜಿ ಆಯ್ತು. ಸೊ ಮೈನಸ್ ಮೈನಸ್ ಗೆ ಹೋಗುತ್ತಾ? 15 ಒಂದ್ಲೆ 15 100. ಓಕೆನಾ? ಸೊ ಒಟ್ಟು ವಿದ್ಯಾರ್ಥಿನಿಯರ ಸಂಖ್ಯೆ ಎಷ್ಟು ಬಂತು?
ಒಂದು 100 ಬಂತು, ಗರ್ಲ್ಸ್ ಎಷ್ಟು ಬಂತು 100 ಬಂತು. ನಮಗೆ ಕೇಳಿದ್ದೆ ಯಾರು ಕೇಳೋಣ, ಹುಡುಗರು ಕೇಳೋಣ. ಒಟ್ಟು ವಿದ್ಯಾರ್ಥಿಗಳು ಎಷ್ಟು 150, ಅದ್ರೊಳಗೆ ಗರ್ಲ್ಸ್ ಕಳೆದ್ರೆ ಏನ್ ಬರುತ್ತೆ? ಸೊ 50 ಜನ ಹುಡುಗರು ಅದಾರ ನೋಡಪ್ಪ, 50 ಜನ ಹುಡುಗರಿದ್ದಾರೆ. ಇದು ಒಂದ್ ಮೆಥಡ್. 1 2 3 4 5 6 ಸ್ಟೆಪ್ಸ್ ಬೇಕಾಗುತ್ತೆ. ಓಕೆ, ಎರಡೇ ಸ್ಟೆಪ್ ಒಳಗಡೆ ಆನ್ಸರ್ ಬೇಕು. ಎರಡೇ ಸ್ಟೆಪ್ ಒಳಗಡೆ ಬೇಕು ಅಂದ್ರೆ ಹೆಂಗ್ ಮಾಡ್ತೀರಾ? ತೆಗಿತೀನಿ ಇದನ್ನ ನೋಡಿ. ಸೊ ಆಗಲೇ ಹೇಳಿದ್ನಲ್ಲ ಮಿಕ್ಸರ್ ಅಲಿಗೇಷನ್ ಮೆಥಡ್. ಮಿಕ್ಸರ್ ಅಲಿಗೇಷನ್ ಮೆಥಡ್ ಯಾವುದು? ಟೋಟಲ್ ವಿದ್ಯಾರ್ಥಿಗಳು 150 ಜನ ಇದ್ದಾರೆ, ಹೌದಾ? ಆದ್ರೆ ಹುಡುಗರದು ಕೊಟ್ಟಾನ, ಹುಡುಗರ ಸರಾಸರಿ ವಯಸ್ಸು ಎಷ್ಟಂದನ 70. ಅದೇ ರೀತಿಯಾಗಿ ಹುಡುಗಿಯರ ಸರಾಸರಿ ವಯಸ್ಸು ಎಷ್ಟಂದನ? ಇಲ್ಲಿ ಬಾಯ್ಸ್ ಗರ್ಲ್ಸ್ ಅಂತ ತಗೊಂಡ್ಬಿಡ್ರಿ. ಬಾಯ್ಸ್ ಇವ್ರ ಗರ್ಲ್ಸ್, ಗರ್ಲ್ಸ್ ಇದು ಎಷ್ಟೈತಿ 55 ಇದೆನಾ? ಇವ್ರ ಇಬ್ಬರ ಸರಾಸರಿ, ಇಬ್ಬರು 150 ವಿದ್ಯಾರ್ಥಿಗಳ ಸರಾಸರಿ ಎಷ್ಟೈತಿ? 60 ಐತೆ. ಒಂದು ನೆನಪಿಟ್ಕೊಳ್ಳಿ, ಯಾವಾಗಾದ್ರೂ ನಾನು ಈ ಮೆಥಡ್ ಅನ್ನು ತಗೋತಿದ್ದೀನಿ ಅಂತ ಹೇಳಿದ್ರೆ ಒಂದು ರೂಲ್ ಇದೆ. ಏನು? ಇದಕ್ಕಿಂತಲೂ ಒಂದು ಕಡಿಮೆ ಇರಬೇಕು, ಇನ್ನೂ ಒಂದು ಜಾಸ್ತಿ ಇರಬೇಕು. ಅರ್ಥ ಆಯ್ತಾ? ನೋಡಿ, ಪ್ರತಿಯೊಂದು ಎಕ್ಸಾಂಪಲ್ ಈ ತರ ಬಿಡಿಸ್ತೀನಿ ಅಂತ ಹೇಳಿದ್ರೆ ಈ ಸಂಖ್ಯೆಕ್ಕಿಂತಲೂ, ನಡು ಬರಿ ಸಂಖ್ಯೆಕ್ಕಿಂತಲೂ ಒಂದು ಕಡಿಮೆ ಇರಬೇಕು, ಒಂದು ಹೆಚ್ಚಿರಬೇಕು. ಎರಡು ಸೇಮು ಇರಬಾರ್ದು, ಎರಡು ಹೆಚ್ಚಿಗೂ ಇರಬಾರ್ದು. ಓಕೆನಾ? ಈಗ ನೋಡಿ, 55 60 55 ಕಳೆದ್ರೆ 5. ನೆಕ್ಸ್ಟ್ 70 10 ಕಳೆದ್ರೆ 10. ಸೊ ಒಟ್ಟು ವಿದ್ಯಾರ್ಥಿಗಳು ಅಂದ್ರೇನು? 15 ಪಾರ್ಟ್ಸಿಗೆ. ನೀವು ಬೇಕಿದ್ರೆ ಹಿಂಗೂ ಬರೀಬಹುದು. ಸೊ ಒಟ್ಟು ವಿದ್ಯಾರ್ಥಿಗಳು ಅಂದ್ರೆ ನೀವೆರಡೂ ಕೂಡಿಸ್ಕೋತೀರಾ. 15 ಪಾರ್ಟ್ಸಿಗೆ ಎಷ್ಟೈತಿ? 150 ವಿದ್ಯಾರ್ಥಿಗಳದಾರೆ, ಹೌದಾ? ನಮಗೆ ಕೇಳಿದ್ದಾರನ್ನ ಹುಡುಗರನ್ನ ಕೇಳ್ಯಾರ. ಹುಡುಗರು ಅಂತಂದ್ರೆ ಎಷ್ಟು ಪಾರ್ಟ್? 5 ಪಾರ್ಟ್. ಸೊ ಇದು 5 ಪಾರ್ಟ್ ಈಸ್ ಈಕ್ವಲ್ ಟು ಎಷ್ಟು? 15 ಪಾರ್ಟಿಗೆ 150 ಆದ್ರೆ 5ಕ್ಕೆ ಹೆಚ್ಚಾಗಿತ್ತ ಕಡಿಮೆ ಆಗತ್ತ? ಹೆಚ್ಚಿಗಾಗಿತ್ತ ಕಡಿಮೆ? ಇಲ್ಲಿ ಏನಂತ ಬರೀತೀನಿ? ಕಡಿಮೆ ಡಿವೈಡೆಡ್ ಬೈ ಹೆಚ್ಚು. ಕಡಿಮೆ ಅಂತಂದ್ರೆ ಎಷ್ಟು? 5 ಡಿವೈಡೆಡ್ ಬೈ 15 ಇಂಟು 150. 15 ಒಂದ್ಲೆ 15 ಹತ್ಲೆ. ಎಷ್ಟು ಹುಡುಗಿಯರ ಅದರಪ್ಪ ಇಲ್ಲಿ? ಜಿ ಈಸ್ ಈಕ್ವಲ್ ಟು 50. ಹುಡುಗಿಯರ ಸಂಖ್ಯೆ ಎಷ್ಟು ಬಂತು? 50. ನೋಡಿ, ನಿಮಗೆ ಯಾವ್ದು ಈಸಿ ಅನ್ಸುತ್ತೆ? ಇದು ಈಸಿ ಅನ್ಸಿದ್ರೆ ಇದು ಮಾಡಿ, ಇಲ್ಲ ಇನ್ನೊಂದು ಈಸಿ ಅನ್ಸಿದ್ರೆ ಆ ಮೆಥಡ್ ಮಾಡಿ. ಎರಡು ಮೆಥಡ್ ಇಂದ ನಾನು ಸಾಲ್ವ್ ಮಾಡಿದೆ.